ಬಾಗಿಲು ಮುರಿದು ಹೊಳಬಂದ ತಾಯಿ ಕಂಡದ್ದು ಎದೆ ಸೀಳುವಂತಹ ದೃಶ್ಯ. ನಮ್ಮ ಮಕ್ಕಳ ಈಗಿನ ಅವಸ್ಥೆ ನೋಡಿ. ಪ್ರಿಯರೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ಅಜೀಜ್ ಸೌನೂರು. ಸ್ನಾನಕ್ಕೆಂದು ಒಳಗೆ ಹೋದ ಸಂಸಾನೆ ಎಷ್ಟು ಹೊತ್ತಾದರೂ ಹೊರಗೆ ಬರಲಿಲ್ಲ. ಮೊದಲಿಗೆ ತಾಯಿ ಸಾಮಾನ್ಯವಾಗಿ ಕರೆಯುತ್ತಿದ್ದಳು, ಮಗನೇ ಬೇಗ ಬಾ ಎಂದು. ಆದರೆ ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ಮತ್ತೆ ಕರೆದಳು, ಮತ್ತೆ ಮೌನ. ನಿಧಾನವಾಗಿ ತಾಯಿಯ ಎದೆಯಲ್ಲಿ ಹೇಳಲಾಗದಷ್ಟು ಭಯ ಶುರುವಾಯಿತು. ಕೈಗಳು ನಡುಗತೊಡಗಿದವು. ಬಾಗಿಲನ್ನು ಜೋರಾಗಿ ತಟ್ಟುತ್ತಾ, ಮಗನೇ ಮಾತನಾಡು ಕಣೋ ಎಂದು ಹೇಳುತ್ತಾ ಕೂಗುತ್ತಿದ್ದಳು. ಆದರೆ ಒಳಗಿನಿಂದ ಆ ಮೌನ ತಾಯಿಯ ಹೃದಯವನ್ನೇ ಚೂರು ಚೂರು ಮಾಡುತ್ತಿತ್ತು. ಕೊನೆಗೆ ಅಕ್ಕಪಕ್ಕದವರ ಸಹಾಯದಿಂದ ಬಾಗಿಲನ್ನು ಮುರಿದು ಒಳಗೆ ಹೋದ ತಾಯಿ ಅಲ್ಲಿ ಕಂಡ ಆ ದೃಶ್ಯವನ್ನು ನೋಡಿ ಒಂದು ಕ್ಷಣಕ್ಕೆ ಕಲ್ಲಿನಂತಾಗಿ ಬಿಟ್ಟಳು. ಕಣ್ಣಲ್ಲಿ ಭಯ, ಬಾಯಲ್ಲಿ ನಡುಗುವ ಕೂಗು, ಅಯ್ಯೋ ನನ್ನ ಮಗನೇ ಎಂದು ಆ ತಾಯಿ ಕಿರುಚಿದ ಶಬ್ದ ಇಡೀ ಮನೆಯನ್ನೇ ನಡುಗಿಸಿತು. ಕೆಲವೇ ಗಂಟೆಗಳ ಹಿಂದೆ ತನ್ನ ಜೊತೆ ಮಾತನಾಡುತ್ತಿದ್ದ ಮಗ ಈಗ ಜೀವವಿಲ್ಲದ ಮೌನವಾಗಿ ಅವಳ ಕಣ್ಣೆದುರು ತೂಗುತ್ತಿದ್ದ. ಆದರೆ ಪ್ರಿಯರೇ, ಅಷ್ಟಕ್ಕೂ ಆ ಮನೆಯೊಳಗೆ ಏನಾಗಿತ್ತು? ಯಾವ ನೋವು ಆ ಎಲೆಯ ಜೀವವನ್ನು ಇಷ್ಟು ಭಯಾನಕ ನಿರ್ಧಾರಕ್ಕೆ ತಳ್ಳಿತು? ಒಂದು ತಾಯಿ ತನ್ನ ಮುದ್ದಿನ ಮಗನನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಯಾಕೆ ಬಂತು? ಆ ದಿನ ಆ ಮನೆಯಲ್ಲಿ ನಡೆದ ಪ್ರತಿಯೊಂದು ಕ್ಷಣವನ್ನು, ಆ ಮಗುವಿನ ಮನಸ್ಸಿನೊಳಗೆ ನಡೆದ ಯುದ್ಧವನ್ನು ಈಗ ನಾನು ನಿಮಗೆ ಹಂತ ಹಂತವಾಗಿ ಬಿಡಿಸಿ ಹೇಳುತ್ತೇನೆ. ಕೇಳುವಾಗ ನಿಮ್ಮ ಕಣ್ಣಲ್ಲೂ ಕಣ್ಣೀರು ಬರುತ್ತದೆ. ತಾಯಿ ಕಂಡ ಆ ದೃಶ್ಯ ಒಂದು ಕ್ಷಣಕ್ಕೆ ಅವಳ ಉಸಿರನ್ನೇ ನಿಲ್ಲಿಸಿಬಿಟ್ಟಿತು. ಕೈಯಲ್ಲಿ ಹಿಡಿದಿದ್ದ ಬಾಗಿಲಿನ ತುಂಡು ಕೆಳಗೆ ಬಿತ್ತು. ಕಣ್ಣಲ್ಲಿ ನಂಬಲಾಗದ ಭಯ, ಎದೆಯೊಳಗೆ ಹೊತ್ತಿ ಉರಿಯುತ್ತಿರುವ ನೋವು. ಮಗನೇ ಎಂದು ಆ ತಾಯಿ ಕಿರುಚಿದ ಆ ಒಂದು ಕೂಗು ಇಡೀ ಮನೆಯ ಗೋಡೆಗಳನ್ನು ನಡುಗಿಸಿತ್ತು. ಕೆಲವೇ ಗಂಟೆಗಳ ಹಿಂದೆ ತನ್ನ ಕಣ್ಣೆದುರು ನಡೆದಾಡುತ್ತಿದ್ದ, ತನ್ನ ಕೈಯಿಂದ ಊಟ ತಿನ್ನಿಸಿದ್ದ ಅಮ್ಮ, ನಾನು ಸ್ವಲ್ಪ ಸ್ನಾನ ಮಾಡಿ ಬರ್ತೀನಿ ಎಂದು ಹೊಳಗೆ ಹೋದ ತನ್ನ ಪ್ರೀತಿಯ ಮಗ ಈಗ ಮೌನವಾಗಿದ್ದ. ಜೀವವಿಲ್ಲದ ದೇಹವಾಗಿ ನೇಣಿನ ಹಗ್ಗದಲ್ಲಿ ತೂಗುತ್ತಿದ್ದ ಆ ಕ್ಷಣದಲ್ಲಿ ಆ ತಾಯಿಯ ಕಣ್ಣ ಮುಂದೆ ಮಗ ಹುಟ್ಟಿದ ದಿನದಿಂದ ಹಿಂದಿನವರೆಗಿನ ಪ್ರತಿಯೊಂದು ನೆನಪು ಮಿಂಚಿನಂತೆ ಓಡತೊಡಗಿತ್ತು. ಮೊದಲ ಬಾರಿ ಅಮ್ಮ ಎಂದು ಕರೆದ ಕ್ಷಣ, ಶಾಲೆಗೆ ಹೋಗುವಾಗ ತನ್ನ ಸೀರೆಯ ತುದಿ ಹಿಡಿದು ಅತ್ತ ಕ್ಷಣ, ಮೊದಲ ಬಾರಿ ಅಕ್ಷರ ಬರೆದ ದಿನ, ಜ್ವರ ಬಂದಾಗ ಇಡೀ ರಾತ್ರಿ ಮಲಗದೆ ಕಾದಿದ್ದ ಆ ತಾಯಿ, ಎಲ್ಲವೂ ಒಂದೇ ಕ್ಷಣದಲ್ಲಿ ಅವಳ ಎದೆಯನ್ನು ಚೂರು ಚೂರು ಮಾಡಿತ್ತು. ಒಂದು ಮನೆಯ ಕನಸು, ಒಂದು ತಂದೆಯ ಭವಿಷ್ಯ, ಒಂದು ತಾಯಿಯ ಉಸಿರು ಬಲಿಯಾಗಿ ಹೋಗಿತ್ತು. ಆ ಮನೆಯ ಕತೆ ತುಂಬ ಸಾಮಾನ್ಯ ಕುಟುಂಬದ ಕತೆ. ಆದರೆ ಅದರ ಅಂತ್ಯ ಮಾತ್ರ ಎದೆ ಸೀಳುವಂತಹದ್ದು. ಬಡತನ ಇದ್ದರೂ ಮಗ ಓದಿ ದೊಡ್ಡವನಾಗಬೇಕು ಎಂಬ ಕನಸು ಆ ತಂದೆ ತಾಯಿಯ ಹೃದಯದಲ್ಲಿ ದಿನವೂ ಬೆಳೆಯುತ್ತಿತ್ತು. ತಂದೆ ಬಿಸಿಲಲ್ಲಿ ಬೆವರು ಸುರಿಸಿ ದುಡಿದು ಪುಸ್ತಕಗಳನ್ನು ತರುತ್ತಿದ್ದ. ತಾಯಿ ತನ್ನ ಆಸೆಗಳನ್ನು ಬಿಟ್ಟು ಮಗನ ಓದಿಗೆ ಹಣ ಉಳಿಸುತ್ತಿದ್ದಳು. ಶಾಲೆಯ ಮೊದಲ ದಿನ ಮಗನಿಗೆ ಹೊಸ ಯೂನಿಫಾರ್ಮ್ ಹಾಕಿಸಿ, ತಲೆಗೆ ಎಣ್ಣೆ ಹಚ್ಚಿ ತನ್ನ ಮಗ ದೊಡ್ಡ ಅಧಿಕಾರಿಯಾಗಬೇಕು ಎಂದು ನಗುತ್ತಿದ್ದಳು. ಮಗ ಶಾಲೆಗೆ ಹೋಗುವಾಗ ತಾಯಿ ಬಾಗಿಲ ಬಳಿ ನಿಂತು ನೋಡುತ್ತಿದ್ದಳು. ಶಾಲೆ ಮುಗಿದು ಮನೆಗೆ ಬರುವವರೆಗೂ ಆಕೆಯ ಕಣ್ಣು ದಾರಿಯ ಮೇಲೆಯೇ ಇರುತ್ತಿತ್ತು. ಮಗನ ರಿಪೋರ್ಟ್ ಕಾರ್ಡ್ನಲ್ಲಿ ಒಳ್ಳೆಯ ಅಂಕ ಬಂದರೆ ಇಡೀ ಮನೆ ಹಬ್ಬದಂತಾಗುತ್ತಿತ್ತು. ಆದರೆ ಇವತ್ತಿನ ಸಮಾಜದಲ್ಲಿ ಮಕ್ಕಳ ಮನಸ್ಸಿನ ಮೇಲೆ ಹಾಕಲಾಗುತ್ತಿರುವ ಒತ್ತಡ ಎಷ್ಟು ಭಯಾನಕವಾಗಿದೆ ಗೊತ್ತಾ? ಅವನಿಗೆ ಫಸ್ಟ್ ಬಂದಿದೆ, ನಿನಗೆ ಯಾಕೆ ಇಲ್ಲ? A+ ಬೇಕು, ಟಾಪ್ ಬೇಕು ಅಂತ ಮಾತುಗಳು ನಿಧಾನವಾಗಿ ಮಕ್ಕಳ ಮನಸ್ಸನ್ನು ಒಡೆದು ಹಾಕುತ್ತಿವೆ. ಹೊರಗೆ ಸಾಮಾನ್ಯವಾಗಿ ಕಾಣುವ ಹಲವಾರು ಮಕ್ಕಳು ಒಳಗೆ ಕಣ್ಣೀರಿನಲ್ಲಿ ಮುಳುಗುತ್ತಿದ್ದಾರೆ. ಅವರು ನಗುತ್ತಿದ್ದರೂ ಅವರ ಮನಸ್ಸಿನೊಳಗೆ ಭಯ, ಆತಂಕ, ಒತ್ತಡ, ನಿರಾಶೆ ಬೆಂಕಿಯಂತೆ ಹೊತ್ತಿ ಉರಿಯುತ್ತಿದೆ. 15 ವರ್ಷದ ಶಂಶಾನ್ ಕೂಡ ಅಂತಹನೇ. ಒಂದು ಮಗು
ಇನ್ನು ಬದುಕಿನ ಅರ್ಥವೇ ಸರಿಯಾಗಿ ಗೊತ್ತಾಗದ ವಯಸ್ಸು, ಆಟವಾಡಬೇಕಾದ ವಯಸ್ಸು, ಕನಸು ಕಾಣಬೇಕಾದ ವಯಸ್ಸು. ಆದರೆ ಆ ಮಗುವಿನ ಹೃದಯದಲ್ಲಿ ನಾನು ನಿರೀಕ್ಷಿಸಿದಷ್ಟು ಅಂಕ ತರಲಿಲ್ಲ ಎಂಬ ನೋವು ಪರ್ವತದಷ್ಟು ದೊಡ್ಡದಾಗಿತ್ತು. SSLC ಫಲಿತಾಂಶ ಬಂದ ದಿನ ಆತ ಫೇಲ್ ಆಗಿರಲಿಲ್ಲ, ಆತ ಉತ್ತೀರ್ಣನಾಗಿದ್ದ. ಆದರೆ A+ ಗ್ರೇಡ್ ಸಿಗಲಿಲ್ಲ, ಕೆಲವೇ ಅಂಕಗಳ ಕೊರತೆ. ಹೊರಗಿನವರಿಗೆ ಇದು ಸಣ್ಣ ವಿಷಯ, ಆದರೆ ಆ ಮಗು ಮನಸ್ಸಿನಲ್ಲಿ ಅದು ಜೀವನವೇ ಮುಗಿದಂತಾಗಿತ್ತು. ಆ ದಿನ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಆ ಮೌನದ ಹಿಂದೆ ಇಷ್ಟು ದೊಡ್ಡ ಚಂಡಮಾರುತ ನಡೆಯುತ್ತಿದೆ ಎಂದು. ಆ ತಾಯಿಗೆ ಗೊತ್ತೇ ಆಗಲಿಲ್ಲ. ಕೊನೆಗೆ ತಾಯಿ ಕಂಡ ದೃಶ್ಯ ಬದುಕಿರುವವರೆಗೂ ಅವಳನ್ನು ಕಾಡುವ ಭಯಾನಕ ಕನಸಿನಾಗಿ ಉಳಿಯಿತು. ಅಲ್ಲಾಹ್ ಪರಿಶುದ್ಧ ಕುರ್ಆನ್ನಲ್ಲಿ ಹೇಳುತ್ತಾನೆ, ವಲಾ ತಕ್ತುಲು ಅನ್ಫುಸಕುಂ ಇನ್ನಲ್ಲಾಹ ಕಾನ ಬಿಕುಂ ರಹೀಮ. ನೀವು ನಿಮ್ಮನ್ನೇ ನಾಶಪಡಿಸಿಕೊಳ್ಳಬೇಡಿ, ಖಂಡಿತವಾಗಿಯೂ ಅಲ್ಲಾಹು ನಿಮ್ಮ ಮೇಲೆ ಅಪಾರ ಕರುಣೆ ಉಳ್ಳವನಾಗಿದ್ದಾನೆ. ಸೂರತ್ ನಿಸಾ ನೋಡಿ, ಮತ್ತೊಂದು ಕಡೆ ಅಲ್ಲಾಹು ಹೇಳುತ್ತಾನೆ, ಫೈನ್ನ ಮಅಲ್ ಉಸ್ರಿ ಯುಸ್ರ ಇನ್ನ ಮಅಲ್ ಉಸ್ರಿ ಯುಸ್ರ. ಖಂಡಿತವಾಗಿ ಕಷ್ಟದ ಜೊತೆ ಸುಖವೂ ಇದೆ, ನಿಶ್ಚಯವಾಗಿಯೂ ಕಷ್ಟದ ಜೊತೆಗೆ ಸುಲಭವೂ ಇದೆ. ಸೂರತ್ತು ನಲ್ಲಿ ನೋಡಿದರೆ, ಕುರ್ಆನ್ ನೋಡಿದ್ರೆ ಕಾಣುತ್ತೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಲಾ ಯತಮನ್ನಯನ್ ಅಹದುಕುಮುಲ್ ಮೌತ ಲಿದುರ್ರಿ ಅಸ್ವಾಬ. ನಿಮ್ಮಲ್ಲಿ ಯಾರು ತಮಗೆ ಬಂದ ಕಷ್ಟದ ಕಾರಣಕ್ಕೆ ಮರಣವನ್ನು ಬಯಸಬಾರದು. ಇನ್ನೊಂದು ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಿಸಿದರು, ಮನ್ ಕತಲ ನಫ್ಸನ್ ಬಿನ್ ಶೈಇನ್ ಉದ್ದಿಬ ಬಿಹಿ ಯೌಮಲ್ ಕಿಯಾಮ. ಯಾರು ಯಾವ ವಿಧಾನದಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೋ ಕಿಯಾಮತ್ ದಿನ ಅದೇ ಮೂಲಕ ಶಿಕ್ಷೆ ಅನುಭವಿಸುತ್ತಾರೆ ಎಂದು. ಇಸ್ಲಾಂ ನಮಗೆ ಕಲಿಸುವುದು ಒಂದು ಸೋಲಿಗೆ ಬದುಕು ಬಿಡುವುದಲ್ಲ, ಕಷ್ಟದ ಸಮಯದಲ್ಲಿ ಅಲ್ಲಾಹ ಕಡೆ ತಿರುಗುವುದು, ತಾಳ್ಮೆ ಇರುವುದು ಮತ್ತು ಎದ್ದು ನಿಲ್ಲುವುದು. ನೋಡಿ, ಥಾಮಸ್ ಸಾವಿರಾರು ಬಾರಿ ವಿಫಲರಾದರು, ಆದರೆ ಜಗತ್ತಿಗೆ ಬೆಳಕು ಕೊಟ್ಟರು. ಆಲ್ಬರ್ಟ್ ಅವರನ್ನು ಬಾಲ್ಯದಲ್ಲಿ ನಿಧಾನ ವಿದ್ಯಾರ್ಥಿ ಎಂದು ಹೇಳಲಾಗುತ್ತಿತ್ತು, ಆದರೆ ನಂತರ ಜಗತ್ತೇ ಗೌರವಿಸಿತ್ತು. ಸಚಿನ್ ತೆಂಡೂಲ್ಕರ್ ಹಲವಾರು ಬಾರಿ ಶೂನ್ಯಕ್ಕೆ ಔಟ್ ಆಗುತ್ತಿದ್ದರು, ಬ್ಯಾಟ್ ಬಿಡುತ್ತಿರಲ್ಲ. ಯಾಕೆಂದರೆ ಸೋಲು ಅಂತಿಮವಲ್ಲ, ಅದು ಹೊಸ ಆರಂಭ. ಪೋಷಕರೇ, ನಿಮ್ಮ ಮಕ್ಕಳಿಗೆ ಮಾರ್ಕ್ಸ್ ಕಡಿಮೆ ಬಂದರೂ ಪರವಾಗಿಲ್ಲ, ನೀನು ನಮ್ಮ ಜೊತೆಗೆ ಬದುಕಿರುವುದೇ ದೊಡ್ಡದು ಎಂದು ಹೇಳಿ. ಮಕ್ಕಳೇ, ಒಂದು ಪರೀಕ್ಷೆ ನಿಮ್ಮ ಜೀವನದ ಕೊನೆಯ ತೀರ್ಪಲ್ಲ. ಒಂದು ಗ್ರೇಡ್ ನಿಮ್ಮ ಮೌಲ್ಯವನ್ನು ತೀರ್ಮಾನಿಸುವುದಿಲ್ಲ. ನಿಮ್ಮ ಜೀವಕ್ಕಿಂತ ದೊಡ್ಡ ಅಂಕಪತ್ರ ಈ ಜಗತ್ತಿನಲ್ಲಿ ಇಲ್ಲ. ನಿಮ್ಮ ತಾಯಿ ತಂದೆ ನಿಮ್ಮ ನಗುವಾಗಿ ಬದುಕುತ್ತಾರೆ. ನೀವು ಅಲಿದರೂ ಅವರ ಹೃದಯ ಒಡೆಯುತ್ತದೆ, ನೀವು ಇಲ್ಲವಾದರೆ ಅವರ ಬದುಕೆ ಕತ್ತಲಾಗುತ್ತದೆ. ಒಂದು ಕ್ಷಣ ನಿರ್ಧಾರ ಇಡೀ ಕುಟುಂಬದ ಬದುಕನ್ನು ಸಮಾಧಿ ಮಾಡಬಹುದು. ಆದ್ದರಿಂದ ಬದುಕನ್ನು ಪ್ರೀತಿಸಿ, ಕಷ್ಟ ಬಂದರೆ ಅಳಿಯಿರಿ, ಮಾತನಾಡಿ, ಸಹಾಯ ಕೇಳಿ, ಆದರೆ ನಿಮ್ಮ ಜೀವಕ್ಕೆ ಕೈ ಹಾಕಬೇಡಿ. ಯಾಕಂದರೆ ನಿಮ್ಮ ಜೀವ ಅಲ್ಲಾಹು ಕೊಟ್ಟ ಅಮಾನತ್, ನಿಮ್ಮ ತಾಯಿ ತಂದೆಯ ಕನಸು. ಮತ್ತು ಈ ಜಗತ್ತಿನಲ್ಲಿ ನಿಮ್ಮಿಂದ ಇನ್ನೂ ಆಗಬೇಕಾದ ಅನೇಕ ಒಳ್ಳೆಯ ಕೆಲಸಗಳಿವೆ. ಪ್ರಿಯರೇ, ಇಂತಹ ಘಟನೆಗಳು ಕೇವಲ ಒಂದು ಮನೆಯ ಕಥೆಯಲ್ಲ, ಇವತ್ತು ಸಾವಿರಾರು ಮನೆಗಳಲ್ಲಿ ಮೌನವಾಗಿ ನಡೆಯುತ್ತಿರುವ ನೋವಿನ ಸತ್ಯ. ಆದ್ದರಿಂದ ಇಂತಹ ಮನಮುಟ್ಟುವ ನೈಜ ಘಟನೆಗಳು, ಜೀವನ ಪಾಠಗಳು, ಕಣ್ಣೀರಿನ ಕಥೆಗಳು, ಹೃದಯವನ್ನು ಬದಲಾಯಿಸುವ ಇಸ್ಲಾಮಿಕ್ ನೆನಪುಗಳು, ಕುರ್ಆನ್, ಹದೀಸ್ ಮತ್ತು ಜೀವನದ ಸತ್ಯಗಳನ್ನು ಒಳಗೊಂಡ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಜೊತೆ ಸದಾ ಇರಿ. ಯಾಕಂದರೆ ಇಲ್ಲಿ ನೀವು ಕೇವಲ ಸುದ್ದಿಗಳನ್ನು ಮಾತ್ರ ನೋಡುವುದಿಲ್ಲ, ಬದುಕನ್ನು ಬದಲಾಯಿಸುವ ಸಂದೇಶಗಳನ್ನು ಕೇಳುತ್ತೀರಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಯಾಕಂದರೆ ಮುಂದಿನ ವಿಡಿಯೋ ನಿಮ್ಮ ಹೃದಯವನ್ನೇ ನಡುಗಿಸಬಹುದು, ನಿಮ್ಮ ಕಣ್ಣಲ್ಲಿ ಕಣ್ಣೀರು ತರಬಹುದು ಮತ್ತು ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಮತ್ತೊಂದು ಹೊಸ ಮನಮುಟ್ಟುವ ಕಥೆಯೊಂದಿಗೆ ಸಿಗೋಣ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.